ಇವನ್ ಇನ್ಸ್ಟಿಟ್ಯೂಷನ್ ಜಾಯ್ನ್ ಆಗಬೇಕಾದ್ರೆ ಫುಲ್ ನೋಡ್ಕೊಂಡು ಜಾಯ್ನ್ ಆಗಿ. ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ ಏನು ಮಾಡತ್ತಾರಂದ್ರೆ 4 lakh 5 lakh ತನ ಅಮೌಂಟ್ ತೊಗೊಳತ್ತಾರ ಮೆಡಿಕಲ್ ಪ್ರೊಫೆಷನ್ದಾಗ. ಅದ್ರಾಗೂ ನರ್ಸಸ್ಸಿಗೆ ಇಷ್ಟು ಅಮೌಂಟ್ ತೊಗೊಳಂಗ ಇಲ್ಲ. ನಮಗೆ ಭಾಳ ಜನ ಕ್ವಶನ್ ಕೇಳೋದು ಏನಂತಂದ್ರೆ, ನೀವು ಯಾವ ಲ್ಯಾಂಗ್ವೇಜ್, ನೀವು ಎಲ್ಲಿ ಜರ್ಮನ್ ಲ್ಯಾಂಗ್ವೇಜ್ ಕಲ್ತ್ರಿ, ಯಾವ ಇನ್ಸ್ಟಿಟ್ಯೂಷನಿಂದ ಕಲಿತ್ರಿ ಅಂತ ಕೇಳ್ತಾರೆ. ಸೊ ನಮಗೆ ಆ ಏಜೆನ್ಸಿನ ರೆಫರ್ ಮಾಡೋಕೆ ಇಷ್ಟ ಇಲ್ಲ. ಯಾಕಂತಂದ್ರೆ ಅಲ್ಲಿ ಭಾಳ ಪ್ರಾಬ್ಲಮ್ಸ ಫೇಸ್ ಮಾಡೇವಿ. ಎದಕ್ಕಂತಂದ್ರೆ ಒಂದು ಲ್ಯಾಂಗ್ವೇಜ್ ಇನ್ಸ್ಟಿಟ್ಯೂಷನ್ ಅಂತಂದ್ರೆ ಎಲ್ಲರಿಗೂ ಸೇಮ್ ರೂಲ್ಸ್ ಆಗಿರ್ಬೇಕು, ಎಲ್ಲರಿಗೂ ಸೇಮ್ ಫೀಸ್ ಆಗಿರ್ಬೇಕು. ಅಲ್ಲಿ ಆ ಥರ ಇರಲಿಲ್ಲ. ನೀನು ಬರ್ತೀಯ ನಿಂಗೆ 50,000, ನಾನು ಬರ್ತೀನಿ 1 ಲಕ್ಷ 1.5 ಲಕ್ಷ. ಯಾರು ಬರ್ತಾರೆ ಅವ್ರ ಸ್ಟೂಡೆಂಟ್ಸ್ ಮ್ಯಾಗ ಆ ಥರ ಮಾಡ್ತಿದ್ರು. ಮತ್ತು ಇವನ್ ಟೀಚಿಂಗು ಚೆನ್ನಾಗಿರಲಿಲ್ಲ. ನಾವು ಕರ್ನಾಟಕದಿಂದ ಡೆಲ್ಲಿಗೆ ಹೋಗಿ ಕಲ್ತಿದ್ದೆ. ಸೊ ಅಲ್ಲಿ ಇವನ್ ಟೀಚಿಂಗು ಚೆನ್ನಾಗಿರಲಿಲ್ಲ. ಆಮ್ಯಾಗ ಅಲ್ಲಿ ಕ್ಲಾಸ್ ಒಳಗೆ ಟೀಚಿಂಗ್ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಿದ್ರೆ, ಹಂಗೆ ನಾನ್ಸೆನ್ಸ್ ಇವು ಮಾತಾಡ್ತಿದ್ರೆ. ಇವನ್ ನಮ್ಮ ಕರ್ನಾಟಕದ ಆ ಲ್ಯಾಂಗ್ವೇಜ್ ಇನ್ಸ್ಟಿಟ್ಯೂಷನ್ ಒಳಗೆ ಯಾರ್ಯಾರು ಕಲ್ತೀವಿ ಕರ್ನಾಟಕದವ್ರನ್ನ ಒಬ್ಬರನ್ನೂ ಒಂದು ಕಡೆ ಸೇಮ್ ಹಾಕಿರಲಿಲ್ಲ. ಸೊ ಸ್ಟಾರ್ಟಿಂಗ್ ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ನಾವು ಆ ಇನ್ಸ್ಟಿಟ್ಯೂಷನಿಂದ ಬಂದಿದ್ದೆ. ಎಷ್ಟು ಜನ ಕರ್ನಾಟಕದವ್ರು ಅದಾರ ಅಷ್ಟು ಕರ್ನಾಟಕದವ್ರನ್ನೂ ಸಪ್ರೇಟ್ ಒಬ್ಬೊಬ್ಬರನ್ನ ಹಾಕಿದ್ರೆ. ಸೊ ನಾವು ಇದ್ದಿದ್ದ ಕಡೆ ನಾರ್ತ್ ಇಂಡಿಯಾದವ್ರು ಇದ್ರೆ, ಕೆಲವೊಂದು ಕಡೆ ನಾರ್ತ್ ಇಂಡಿಯಾದವರು ಇರಲಿಲ್ಲ, ಯಾರು ಇಲ್ಲ, ಕರ್ನಾಟಕದವ್ರನ್ನ ಒಬ್ಬೊಬ್ಬರನ್ನ ಒಂದೊಂದು ಕಡೆ ಹಾಕಿದ್ದೆ. ಸೊ ಅದ್ರ ಹಿಂದೆ ಭಾಳ ರೀಸನ್ ಅದಾವ. ಸೊ ಅದಕ್ಕೋಸ್ಕರ ಅವನ್ನೆಲ್ಲ ನಂಗೆ ಆ ಏಜೆನ್ಸಿ ರೆಫರ್ ಮಾಡೋಕೆ ಇಷ್ಟ ಇಲ್ಲ. ಸೊ ಇವನ್ ಟೀಚಿಂಗು ಚೆನ್ನಾಗಿರ್ಬೇಕು. ಕೆಲವೊಂದು ಏಜೆನ್ಸಿಗಳು ಏನು ಮಾಡತ್ತಾರಂದ್ರೆ ಭಾಳ ಸ್ಕ್ಯಾಮ್ ಮಾಡತ್ತಾರೆ. ಯಾವ ಥರ ಅಂತಂತಂದ್ರೆ, ಕೆಲವೊಂದು ಏಜೆನ್ಸಿ ಒಳಗಡೆ ಟೀಚಿಂಗ್ ಚೆನ್ನಾಗಿರ್ತೈತಿ. ಸೊ ಟೀಚಿಂಗ್ ಚೆನ್ನಾಗಿದ್ದ ಪ್ರೊಸೆಸ್ ಭಾಳ ಡಿಲೇ ಆಗತೈತಿ. ಸೊ 2 years ಟೈಮ್ ತೊಗೊಳತ್ತಾರೆ. ಇವನ್ 1 ವರ್ಷದಾಗ ಲ್ಯಾಂಗ್ವೇಜ್ ಕಲಿಬೋದು. 6 to 8 month ಒಳಗೆ ನೀವು ಲ್ಯಾಂಗ್ವೇಜ್ ಕಲಿತ ಪ್ರೊಸೆಸ್ಸಿಗೆ 3 to 4 month ಬೇಕಾಗ್ತೈತಿ. 1 year ಅಥವಾ 1 year 2 months ಈ ಥರ ತೊಗೊಳ್ಬೋದು ಟೈಮ್. ಇಲ್ಲಾನು 1 ವರ್ಷನೂ ತೊಗೊಳ್ಬೋದು. ಸೊ ಅವ್ರು ಏನು ಮಾಡತ್ತಾರಂದ್ರೆ, ಸ್ಟಾರ್ಟಿಂಗ್ ಏಜೆನ್ಸಿಯವ್ರ ಕರೆಕ್ಟ್ ರೂಲ್ಸ್ ಹೇಳಲ್ಲ. ಅವ್ರು ಯಾವ ಥರ ಪ್ರೊಸೆಸ್ ಮಾಡಿಸ್ತಾರೆ, ಹೆಂಗೆ ಏನು ಹೇಳಲ್ಲ. ಸುಮ್ಮನೆ ನಾವು 1 ವರ್ಷದಾಗ ಕಳಿಸ್ತೀವಿ, ಇಲ್ಲ 6 to 8 month ಕಳಿಸ್ತೀವಿ, ಈ ಥರ ನಮಗೆಲ್ಲ ಪ್ರಾಮಿಸ್ ಮಾಡಿರ್ತಾರೆ. ಸೊ ಆ ಪ್ರಾಮಿಸ್ ತಕ್ಕಂಗೆ ನಡ್ಕೊಲಿಲ್ಲ ಅಂದರೆ, ಸೊ ನಾವು ಒಂಥರ ಎಕ್ಸ್ಪೆಕ್ಟೇಷನ್ ಇರ್ತೈತಿ, ಇಷ್ಟು ಡ್ರೀಮ್ ಕಾಣ್ತಿರ್ತೀವಿ, ಇಷ್ಟು ತಿಂಗಳದಾಗ ಜರ್ಮನಿಗೆ ಹೋಗ್ತೀವಿ ಅಂಥೇಳಿ. ಸೊ ಅವಾಗ ಅಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ದಾಗ, ಸೊ ಅವಾಗ ನಮಗೆ ಆ ಏಜೆನ್ಸಿ ಬಿಡಬೇಕಂತ ಬರ್ತೈತಿ. ಸೊ ಅವಾಗ ಅವ್ರ ಏಜೆನ್ಸಿ ಈಗ ಸ್ಟೂಡೆಂಟ್ಸ್ ಲ್ಯಾಂಗ್ವೇಜ್ ಕಲ್ತು ಏಜೆನ್ಸಿ ಬಿಡ್ತಾರೆ ಅಂದರೆ, ಆಮೇಲೆ ಅವರು ಮೊದಲೇ ಡಾಕ್ಯುಮೆಂಟ್ಸ್ ಇಸ್ಕೊಂಡು ಕುಂತಿರ್ತಾರೆ. ಸೊ ಅವಾಗ ಬ್ಲ್ಯಾಕ್ ಮೇಲ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. 2.5 lakh ಕೊಡ್ರಿ, 3 lakh ಕೊಡ್ರಿ, ಈ ಥರ ಹಿಂಗೆ ಹೋಗ್ತಾರೆ. ಫಸ್ಟ್ ಏಜೆನ್ಸಿ ಅವ್ರು ಏನು ಮಾಡ್ಬೇಕಂದ್ರೆ, ಇದ್ದಿದ್ದು ರೂಲ್ಸ್ ಏನಿರ್ತೈತಿ, ಅವ್ರು ಯಾವ ಥರ ಪ್ರೊಸೀಜರ್ ಮಾಡ್ತಾರೆ, ಅವ್ರಿಗೆ 1 ವರ್ಷಕ್ಕರ ಕಳಿಸ್ಲಿ 2 ವರ್ಷಕ್ಕರ ಕಳಿಸ್ಲಿ ಇದ್ದಿದ್ದಂಗೆ ಹೇಳಬೇಕು. ಸೊ ಅದನ್ನ ಯಾವ ಏಜೆನ್ಸಿದವರು ಮಾಡಲ್ಲ. ಸುಮ್ಮ ಸ್ಟೂಡೆಂಟ್ಸ್ ಬರಲಿ ಅಂತ ಹೇಳಿ ನಾವು 8 month ಕಳಿಸ್ತೀವಿ, 1 year ಕಳಿಸ್ತೀವಿ, ಈ ಥರ ಹಿಂಗೆಲ್ಲ ಇದು ಮಾಡಿ ಸ್ಟೂಡೆಂಟ್ಸ್ನ ಅಡ್ಮಿಷನ್ ಮಾಡಿಸ್ಕೊಂಡಿರ್ತಾರೆ. ಸೊ ಆಮೇಲೆ ಪಾಪ ಅವ್ರು ಲ್ಯಾಂಗ್ವೇಜ್ ಕಲಿತು ಎಕ್ಸಾಮ್ ಕ್ಲಿಯರ್ ಆದ್ರೂ ಪ್ರೊಸೆಸ್ ಜಲ್ದಿ ಮಾಡಿಸಲ್ಲ. ಯಾಕಂದ್ರೆ ಕೆಲವೊಂದು ಇವಾಗ ಇವು ಒಳ್ಳೆ ಏಜೆನ್ಸಿ ಇರ್ತಾವಲ್ಲ, ಟೀಚಿಂಗ್ ಚೆನ್ನಾಗಿ ಮಾಡ್ತಾರೆ, ಅದ್ರಾಗ ಏನು 1-2 ಮಾತಿಲ್ಲ. ಬಟ್ ಪ್ರೊಸೆಸ್ ಡಿಲೇ ಆಗ್ತಾವ. ಅವ್ರ ಕಡೆ ಎಂಪ್ಲಾಯರ್ಸ್ ಕಮ್ಮಿ ಇರ್ತಾರೆ, ಅದೇ ಹಾಸ್ಪಿಟಲ್ಗೆ ಅಂಥವು ಮಾಡಿಸ್ತಿರ್ತಾರೆ. ಇನ್ನೊಂದು ಕೆಲವೊಂದಿಷ್ಟು ಏಜೆನ್ಸೀಸ್ ಅದಾವ, ಅವು ಯಾವ ಥರ ಅಂತಂತಂದ್ರೆ ಟೀಚಿಂಗ್ ಚೆನ್ನಾಗಿರಲ್ಲ, ಪ್ರೊಸೆಸ್ ಬೇಗ ಫಾಸ್ಟ್ ಮಾಡ್ತಾರೆ. ಸೊ ಅವ್ರ B1 ಮೇಲೆ ಕಳಿಸ್ತಿರ್ತಾರೆ. ಮತ್ತು ಇವನ್ ಫೀಸ್ ಕೂಡ ಜಾಸ್ತಿ. ಅಂಥ ಏಜೆನ್ಸಿ ಒಳಗಡೆ ಅವ್ರು ಇಲ್ಲಿಗೆ ಬಂದು ಸಫರ್ ಆಗ್ತಾರೆ. B1 ಮೇಲೆ ಜರ್ಮನಿ ಒಳಗೆ ಬಂದರೆ ಭಾಳ ಸಫರ್ ಆಗ್ತೀರಿ. ಸೊ ಜರ್ಮನ್ದವರು ಅಷ್ಟು ಈಸಿಯಾಗಿ ನಿಮ್ಮನ್ನ ಲ್ಯಾಂಗ್ವೇಜ್ ಸರ್ಟಿಫಿಕೇಟ್ ಐತಿ, ನೀವು ಹಂಗೆ ಮಾತಾಡ್ತೀರಿ ಅನ್ನೋ ಪಟ್ನ ಅಕ್ಸೆಪ್ಟು ಮಾಡ್ಕೊಳ್ಳಲ್ಲ. ಇವನ್ ಇಲ್ಲಿಗೆ ಬಂದು ನೀವು ಇವನ್ B2 ಆದ್ರೂ ಲ್ಯಾಂಗ್ವೇಜ್ ಸರಿ ಮಾತಾಡಲಿಲ್ಲ ಅಂತಂದ್ರೆ ಅವರು ಮತ್ತೆ ಲ್ಯಾಂಗ್ವೇಜ್ ಜರ್ಮನ್ ಕ್ಲಾಸಸ್ ಕೊಡ್ತಾರೆ. ಸೊ ಕ್ಲಾಸಸ್ ಕೊಟ್ಟಾದ್ಮೇಲೆ ಕೆಲವೊಂದು ಹಾಸ್ಪಿಟಲ್ದೊಳಗಡೆನೂ ಡಬಲ್ ಟೈಮ್ ಎಕ್ಸಾಮ್ ಬರ್ತಾರೆ. ಯಾಕಂತಂದ್ರೆ ಅವ್ರ ಲ್ಯಾಂಗ್ವೇಜ್ ಸರಿ ಇರಲಿಲ್ಲ. ಇವನ್ ಎಕ್ಸಾಮ್ ಬರ್ಸಿದಾಗ ಫೇಲ್ ಆದಾಗ ಆ ಹಾಸ್ಪಿಟಲಿಂದ ರಿಮೂವ್ ಮಾಡ್ಯಾರ. ಈ ಥರನೂ ನಡಿತೈತಿ ಜರ್ಮನ್ ಒಳಗಡೆ. ಸೊ ಪ್ಲೀಸ್ B1 ಮೇಲೆ ಬರಬೇಡ್ರಿ. ಇವನ್ ಇನ್ಸ್ಟಿಟ್ಯೂಷನ್ ಜಾಯ್ನ್ ಆಗಬೇಕಾದ್ರೆ ಫುಲ್ ನೋಡ್ಕೊಂಡು ಜಾಯ್ನ್ ಆಗಿ. ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ ಏನು ಮಾಡತ್ತಾರಂದ್ರೆ 4 lakh 5 lakh ತನ ಅಮೌಂಟ್ ತೊಗೊಳತ್ತಾರೆ ಮೆಡಿಕಲ್ ಪ್ರೊಫೆಷನ್ದಾಗ. ಅದ್ರಾಗೂ ನರ್ಸಸ್ಸಿಗೆ ಇಷ್ಟು ಅಮೌಂಟ್ ತೊಗೊಳಂಗ ಇಲ್ಲ. ಆಲ್ಮೋಸ್ಟ್ ಜರ್ಮನ್ ಒಳಗೆ ಪ್ರೊಸೆಸ್ ಫ್ರೀ ಐತಿ. ಆಲ್ಮೋಸ್ಟ್ ಹಾಸ್ಪಿಟಲ್ ಕಡೆಯಿಂದನೂ ಫ್ರೀ ಮಾಡಿಕೊಟ್ಟಿರ್ತಾರೆ. ಇವ್ರು ಏನು ಮಾಡ್ತಾರೆ ಏಜೆನ್ಸಿಯವ್ರು, ಈ ಕಡೆ ಸ್ಟೂಡೆಂಟ್ ಕಡೆಯಿಂದನೂ ದುಡ್ಡು ಇಸ್ಕೊತಾರೆ, ಆ ಕಡೆ ಜರ್ಮನ್ ಎಂಪ್ಲಾಯರ್ ಕಡೆಯಿಂದನೂ ದುಡ್ಡು ಇಸ್ಕೊತಾರೆ. ಲ್ಯಾಂಗ್ವೇಜ್ ಕಲಿಸ್ತಾರೆ. ಸೊ ಅದಕ್ಕೆ ಟೀಚಿಂಗಿಗೆ ಕೊಡ್ರಿ ಬ್ಯಾಡ ಅಂತ ಅನ್ನಲ್ಲ. ಬಟ್ ಪ್ರೊಸೆಸ್ಸಿಗೆ 3 lakh 4 lakh ತೊಗೊಳತ್ತಾರೆ. ಇವನ್ ವೀಸಾಗೂ 10,000 12,000 ಅಷ್ಟೈತಿ. ಅದು ನೀವು ಪ್ರೀಮಿಯಮ್ಗೆ ಹೋದ್ರೆ, ಇವನ್ ನಾರ್ಮಲ್ಗೆ ಹೋದ್ರೆ 7,000 to 8,000 ಈ ಥರ ರೇಂಜ್ ಒಳಗೆ ಐತಿ. ಅದಕ್ಕೂ 30,000 ಇಸ್ಕೊಂಡು ವೀಸಾ ಮಾಡ್ಕೊಡತ್ತಾರೆ. ರಿಜೆಕ್ಟ್ ಆದ್ರೆ 2 times ಆದ್ರೆ ನಡಿತೈತಿ. ಒಂದೊಂದು ಟೈಮ್ಗೆ ಒಮ್ಮೊಮ್ಮೆ ವೀಸಾ ಅಪ್ರೂವಲ್ ಆಗ್ತಿರ್ತಾವ. ಸೊ ಅಲ್ಲಿನೂ ಮೋಸ ಮಾಡತ್ತಾರೆ.
ಇವನ್ ಬೆಳಗಾಂ ಆಗಿರ್ಬೋದು, ಹುಬ್ಳಿ ಒಳಗೆ ಬರೀ ಇಂಥವ ಕೇಳತ್ತೀವಿ. ಆಮೇಲೆ ಇವನ್ ಬೆಂಗಳೂರಾಗೂ ಆಗಿರ್ಬೋದು, ಕೆಲವೊಂದು ಏಜೆನ್ಸಿಗಳು ಈ ಥರ ಮಾಡಕತ್ತಾರ. 6 ಮಂತ್ ಕಳಿಸ್ತೀವಿ, 8 ಮಂತ್ ಕಳಿಸ್ತೀವಿ ಅಂತಾರೆ. ಅದು ಹೆಂಗೆ ನಂಬೋದು? ಇವನ್ ಲ್ಯಾಂಗ್ವೇಜ್ ಕಲಿಯೋಕೆ 6 to 8 months ಬೇಕಾಕೈತಿ. ನೀವು 6 to 8 month ಆದ್ಮೇಲೆ ಪ್ರೊಸೆಸ್ 3 to 4 month ಆಗ್ತೈತಿ. ಅವ್ರು ಹೆಂಗೆ 6 ಮಂತ್ ಕಳಿಸ್ತಾರಂತೂ ನಂಗಂತೂ ಗೊತ್ತಿಲ್ಲ. ಪ್ಲೀಸ್ ನೀವು ಜಾಯ್ನ್ ಆಗೋಬೇಕಾದ್ರೆ ಎಲ್ಲರೂ ವಿಚಾರ ಮಾಡಿ ಕೇಳಿ ಜಾಯ್ನ್ ಆಗ್ರಿ. ಇವನ್ ಈ ಮೊದಲು ಮುಂಚೆ ಮಾಡಿಸ್ತಿದ್ರೆ A to ಮೇಲ್ ಪ್ರೊಸೆಸ್ ಮಾಡಿಸ್ತಿದ್ರೆ, ಇವಾಗ ಯಾರು A to ಮೇಲ್ ಪ್ರೊಸೆಸ್ ಮಾಡಿಸಲ್ಲ. ಯಾಕಂದ್ರೆ ಏಜೆನ್ಸಿಯವ್ರಿಗೂ ಟ್ರಸ್ಟ್ ಇರಲ್ಲ. ಲ್ಯಾಂಗ್ವೇಜ್ ಕಲ್ತು ಬಿಟ್ಟು ಹೋಗ್ತಾರಂತ ಅವ್ರಿಗೂ ಇರ್ತೈತಿ. ಇವನ್ ಜರ್ಮನ್ದೊಳಗೆ ಯಾವ ಥರ ಅಂದರೆ ಈ ಟೈಮಿಗೆ ಬರ್ತಾರಂದ್ರೆ ಆ ಟೈಮಿಗೆ ಹೋಗ್ಬೇಕು. ಸೊ ಆ ಥರ ಯಾವುದು ಕರೆಕ್ಟ್ ಆಗಲ್ಲ. ಯಾಕಂದರೆ ಇವನ್ ಎಕ್ಸಾಮ್ ಫೇಲ್ ಆದ್ರೆ ಆ ಟೈಮಿಗೆ ನಾವು ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲರೂ ಇವನ್ B1 ಮೇಲೆ ಅಥವಾ B2 ಮೇಲೆ ಪ್ರೊಸೆಸ್ ಮಾಡಿಸ್ತಾರೆ. ಈಗಂತೂ ಆಲ್ಮೋಸ್ಟ್ B2 ಮೇಲೆ ಪ್ರೊಸೆಸ್ ಮಾಡ್ಸತ್ತಾರೆ. ಅದಕ್ಕಂತೂ ಮಿನಿಮಮ್ 3 to 4 months ಬೇಕು. ನೋಡಿ ಜಾಯ್ನ್ ಆಗ್ರಿ. ಭಾಳ ಕಷ್ಟ ಐತಿ. ಏಜೆನ್ಸಿಯವ್ರು ಈ ಥರ ಸ್ಕ್ಯಾಮ್ಸ್ ಎಲ್ಲ ಮಾಡತ್ತಾರೆ. ಸೊ ಅದಕ್ಕೋಸ್ಕರ ನಮ್ಮ ಏಜೆನ್ಸಿನ ನಾವು ರೆಫರ್ ಮಾಡೋಕೆ ಇಷ್ಟ ಇಲ್ಲ ನಮಗೆ. ಸೊ ನಮಗೂ ನಾವು ನರ್ಸಿಂಗ್ ವೀಡಿಯೋಸ್ ಮಾಡೋದಾದ್ಮೇಲೆ ಕೆಲವೊಂದು ಏಜೆನ್ಸಿ ಕಡೆಯಿಂದ ಪ್ರಮೋಷನ್ಸ್ ಬಂದಿದ್ವು. ಸೊ ಅದು ಏಜೆನ್ಸಿ ಬಗ್ಗೆ ನಮ್ಗೆ ಫುಲ್ ಗೊತ್ತಿರಲ್ಲ. ಸುಮ್ಮನೆ ಪ್ರಮೋಷನ್ ಮಾಡಿ ನಾವು ನಿಮ್ಮನ್ನು ಒಂದು ಏಜೆನ್ಸಿಗೆ ಜಾಯ್ನ್ ಮಾಡಿ ಅಲ್ಲಿ ಸರಿಯಾಗಿ ಹೋಗಲಿಲ್ಲ ಅಂದರೆ, ಸೊ ಆಲ್ರೆಡಿ ನಾವು ಆ ಕಷ್ಟನ ಅದು ಎಲ್ಲ ಫೇಸ್ ಮಾಡ್ಕೊಂಡು ಬಂದೀವಿ. ನಾನು ಹಂಗೆ ಮಾಡ್ಕೊಂಡು ಬಂದೀನಿ, ನನ್ನ ಫ್ರೆಂಡೂ ಅದೇ ಥರ ಅವಂಗೂ ಹಂಗೆ ಆಗೈತಿ. ಸೊ ಅದಕ್ಕೋಸ್ಕರ ನಾವು ಏಜೆನ್ಸಿಗಳನ್ನ ರೆಫರ್ ಮಾಡತ್ತಿಲ್ಲ. ಚಲೋದು ಅನ್ಸಿದ್ರೆ ಎಲ್ಲ ಚಲೋ ಇತ್ತಂದ್ರೆ ನಾವೇ ರೆಫರ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೆ. ನಿಮಗೇನು ಅನ್ನಿಸ್ತೈತೆ ನೋಡಿರಿ. ಏಜೆನ್ಸಿ ಜಾಯ್ನ್ ಆಗಬೇಕಾದ್ರೆ ಫುಲ್ ಎಲ್ಲ ವಿಚಾರಿಸಿ ಎಲ್ಲ ಮಾಡಿ. ಇವನ್ ನೀವೇ ಒಂದು ಬಾಂಡ್ ಮಾಡಿಸ್ಕೊರಿ ಹೊರತು ಅವ್ರು ಬಾಂಡ್ ಮಾಡಿಸ್ಕೊತಾರೆ ನೀವು ಹಂಗೆ ಹಿಂಗೆ ಅಂತೇಳಿ. ಬಟ್ ನೀವು ಅವ್ರು ಇವಾಗ 1 ವರ್ಷ ಅಂದ್ರೆ ಅಷ್ಟರೊಳಗೆ ಕಳಿಸ್ಬೇಕು. ನೀವೇ ಒಂದು ಬಾಂಡ್ ಮಾಡಿಸ್ಕೊರಿ. ಅವ್ರು ಅಕಸ್ಮಾತ್ ಅಷ್ಟರೊಳಗೆ ಕಳಿಸ್ಲಿಲ್ಲ, ನೀವು ಬಿಡಬೇಕಂದ್ರೆ ಅವಾಗ ಯಾವ ಪ್ರಾಬ್ಲಮ್ ಇರಲ್ಲ. ಇಲ್ಲಾಂದರೆ ಡಾಕ್ಯುಮೆಂಟ್ಸ್ ಮುಂಚೆನೇ ಇಸ್ಕೊಂಡು ಆಮೇಲೆ 3 lakh ಕೊಡ್ರಿ, 2.5 lakh ಕೊಡ್ರಿ, ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನಿಮ್ಮ ಇಷ್ಟ ಏಜೆನ್ಸಿ ಜಾಯ್ನ್ ಆಗೋದೇ ಇದು ಮಾಡೋದು. ನಾವು ಯಾರಿಗೂ ಇದೇ ಏಜೆನ್ಸಿ ಜಾಯ್ನ್ ಆಗಂತ ಏನೂ ಹೇಳಲ್ಲ. ಒಟ್ಟು ಜಾಯ್ನ್ ಆಗೋಬೇಕಾದ್ರೆ ಎಲ್ಲ ವಿಚಾರ ಮಾಡ್ಕೊಂಡು ಜಾಯ್ನ್ ಆಗ್ರಿ. ಥ್ಯಾಂಕ್ ಯು.